ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಮಗೆ ಮೀನರಾಶಿಯವರ ಜುಲೈ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಇದು ನಿಮಗೆ ಲಾಭದಾಯಕ ತಿಂಗಳ ಅಥವಾ ಮತ್ತೆ ನಾನಾ ರೀತಿಯ ಸಂಕಷ್ಟ ನಿಮಗೆ ಕಾಡಿಸುತ್ತಾ ಅಂತ ನೋಡೋದಾದ್ರೆ, ಖಂಡಿತ ಜುಲೈ ತಿಂಗಳು ಮೀನರಾಶಿಯವರಿಗೆ ಲಾಭದಾಯಕ ತಿಂಗಳು, ಶುಭದ ತಿಂಗಳು, ಅದೃಷ್ಟದ ತಿಂಗಳು. ಈ ಮಾಸ ಅಂದುಕೊಂಡಂತ ಎಲ್ಲ ಕೆಲಸ ಕಾರ್ಯಗಳು, ಯೋಜನೆಗಳು ಈ ಮಾಸದಲ್ಲಿ ಈಡೇರುತ್ತೆ. ಕುಟುಂಬದ ಕಾಳಜಿಯನ್ನು ಈ ಮಾಸ ತುಂಬಾ ಚೆನ್ನಾಗಿ ತೆಗೆದುಕೊಳ್ತೀರಿ, ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ಲಕ್ಷ್ಮೀ ಅನುಗ್ರಹ ಯಥೇಚ್ಛವಾಗುತ್ತೆ. ಒಳ್ಳೆ ಇನ್ಕಮ್ ಈ ಮಾಸ ತುಂಬಾ ಚೆನ್ನಾಗಿ ದುಡಿತೀರಿ. ನೀವು ಹಿಂದೆ ಮಾಡಿರತಕ್ಕಂಥ ಒಂದಷ್ಟು ಸಾಲಗಳನ್ನ ಮೀನರಾಶಿಯವರು ಈ ಮಾಸ ತೀರಿಸ್ಕೊಳ್ತೀರಿ. ಫಿನಾನ್ಷಿಯಲಿ ಫಿಟ್ ಆಗತಕ್ಕಂಥ ಮಾಸವಿದು, ಅಭಿವೃದ್ಧಿಯನ್ನು ನೋಡತಕ್ಕಂಥ ಮಾಸವಿದು. ಇನ್ನು ಈ ಮಾಸ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವ ಮುಖಾಂತರ ಸಮಾಜದಲ್ಲಿ ಒಂದು ನೇಮನ ಸೆಟ್ ಮಾಡ್ತೀರ. ಸಮಾಜ ನಿಮ್ಮನ್ನು ಗುರುತಿಸುತ್ತೆ. ನೀವು ಮಾಡತಕ್ಕಂಥ ಸೇವೆ ಖಂಡಿತವಾಗಿಯೂ ಈ ಮಾಸ ಶುಭವನ್ನ ಮತ್ತು ನೀವು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಪೂರ್ವಕವಾಗಿ ಬದಲಾವಣೆಯನ್ನು ತಂದುಕೊಡುತ್ತೆ. ಮನೆಯಲ್ಲಿ ಎಲ್ಲರೊಂದಿಗೆ ಒಂದಷ್ಟು ವ್ಯಾಲ್ಯೂಬಲ್ ಟೈಮನ್ನು ಕಳಿತೀರಿ. ಇನ್ನು ಒಳ್ಳೆ ಮನೆಯವರೊಂದಿಗೆ ಒಳ್ಳೆ ಊಟ ಉಪಚಾರವನ್ನು ಮಾಡತಕ್ಕಂಥದ್ದು, ಒಂದಷ್ಟು ಮಾತುಕತೆ ಆಡೋ ಮುಖಾಂತರ ಖುಷಿಯಾಗಿರ್ತೀರಿ. ಮನೆಯಲ್ಲಿ ಸಂಭ್ರಮದ ವಾತಾವರಣ, ಇಡೀ ಕುಟುಂಬ ಒಂದಷ್ಟು ಪ್ರವಾಸ ಸ್ಥಳಕ್ಕೆ ಹೋಗಿ ಒಂದಷ್ಟು ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡ್ತೀರಿ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಅಷ್ಟು ಭಗವಂತನ ಸೇವೆ ಮಾಡಿ ಪುಣ್ಯವನ್ನು ಕೂಡ ಸಂಪಾದನೆ ಮಾಡ್ತೀರಿ. ಈ ಮಾಸ ಮನೆಗೆ ಒಂದಷ್ಟು ವಸ್ತುಗಳು ಖರೀದಿ ಮಾಡತಕ್ಕಂಥ ಮಾಸವಾಗತ್ತೆ. ಚಿನ್ನಾಭರಣವನ್ನ, ವಸ್ತುಗಳನ್ನ, ಆಭರಣ ಸಹಿತವಾಗಿ ವಸ್ತ್ರ ಬಟ್ಟೆಗಳನ್ನ ಈ ಮಾಸ ಸ್ವಲ್ಪ ಮೀನರಾಶಿಯವರು ಜಾಸ್ತಿ ಖರೀದಿ ಮಾಡುವಂತಾಗತ್ತೆ. ಅಂದ್ರೆ ಮನಸ್ಸಲ್ಲಿ ಅನ್ಕೊಂಡಿರ್ತೀರಿ, ಎಷ್ಟು ಉಂಗುರ ಎಷ್ಟು ಚೆನ್ನಾಗಿದೆ, ತೆಗೆದುಕೊಳ್ಬೇಕಪ್ಪ, ಈ ಚಿನ್ನ ರೇಟಿಗೆ ಸಾಕಾಗೋಗಿದೆ, ಮುಂದೆ ನೋಡೋಣ ಅಂತೇಳಿ ಒಂದಷ್ಟು ತಿಂಗಳು ತಳ್ಳಿರ್ತೀರಿ. ಈ ಮಾಸ ನಿರೀಕ್ಷಿತವಾಗಿ ಒಂದಷ್ಟು ಲಕ್ಷ್ಮಿ ಬರ್ತಾಳಲ್ಲ, ಆಟೋಮೆಟಿಕ್ಲಿ ಆ ಎಲ್ಲ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗ್ತದೆ. ಮನಸ್ಸಿನ ಒಂದಷ್ಟು ಕೆಲಸ ಕಾರ್ಯ ಈಡೇರ್ತಾ ಇದೆ ಅಂತ ಸಮಾಧಾನ. ಫ್ಯೂಚರಲ್ಲಿ ಈ ವಿಚಾರವನ್ನ ಈಗಲೇ ಮಾಡ್ಕೊಂಡ್ರೆ ಲಾಭ ಸಿಗುತ್ತೆ ಅಂತ ಕಷ್ಟವೋ ಸುಖವೋ ಅಂತೇಳಿ ತುಂಬಾ ಶ್ರಮಪಟ್ಟು ಒಂದು ಯೋಜನೆಯನ್ನು ರೂಪಿಸ್ಕೊಳ್ತೀರಿ. ಈ ಮಾಸ ಅದನ್ನ ನೀಟಾಗಿ ಕಂಪ್ಲೀಟ್ ಮಾಡ್ತೀರಿ. ಕಂಪ್ಲೀಟ್ ಮಾಡತಕ್ಕಂಥ ಯೋಜನೆಯಿಂದ ಭವಿಷ್ಯದಲ್ಲಿ ಒಳ್ಳೆ ಲಾಭ ನೋಡ್ತೀರಾ, ಒಳ್ಳೆ ಯಶಸ್ಸನ್ನ ಕಾಣ್ತೀರಾ. ಇನ್ನು ಈ ಮಾಸ ಹಿಂದೆ ಏನು ಕೆಲಸಗಳು ಸ್ವಲ್ಪ ನಿಂತೋಗ್ಬಿಟ್ಟಿತ್ತು, ವ್ಯಾಜ್ಯದಿಂದ, ಟೆನ್ಷನ್ಸ್ ಇಂದ ಕುಡಿತು, ಒಂದೊಂದಾಗೆ ಕೆಲಸಗಳನ್ನು ತೆಗೆದುಕೊಳ್ತೀರಿ, ಅದನ್ನು ಕ್ಲಿಯರ್ ಮಾಡ್ತಾ ಬರ್ತೀರಿ. ಅಧಿಕಾರಿಗಳೊಂದಿಗೆ ಇದ್ದ ಒಂದಷ್ಟು ಘರ್ಷಣೆಗಳು, ಅಂದ್ರೆ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿದ್ದು, ಯಾರು ನಿಮ್ಮ ಅಧಿಕಾರಿಗಳೊಂದಿಗೆ ಹಿರಿಯರೊಂದಿಗೆ ಒಂದಷ್ಟು ಘರ್ಷಣೆ ಮಾಡ್ಕೊಂಡಿದ್ರಿ, ಕರೆಕ್ಟಾಗಿ ಅವ್ರ ಹತ್ರ ಕಮ್ಯುನಿಕೇಶನ್ ಮಾಡದೆ ಸ್ವಲ್ಪ ಮುನಿಸ್ಕೊಂಡಿದ್ರಲ್ಲ, ಎಲ್ಲ ಮುನಿಸ್ಗಳು ದೂರವಾಗತ್ತೆ. ಅವ್ರು ನಿಮ್ಮ ಜೊತೆ ಬೆರೆತ್ಕೊಳ್ತಾರೆ. ನೀವು ಆಡತಕ್ಕಂಥ ಒಂದಷ್ಟು ಸಣ್ಣ ಪುಟ್ಟದ ಮಾತುಗಳಿಂದ ಆಗಿದಂಥ ನಿಷ್ಠೂರುಗಳ ದೂರವಾಗಿ ಏನೋ ವಿಧಂತ ಒಂದು ಒಳ್ಳೆ ಗುಡ್ ಅಟ್ಮಾಸ್ಫಿಯರ್ ನಾವು ವರ್ಕ್ ಪ್ಲೇಸ್ ಅಲ್ಲಿ ಸ್ವಲ್ಪ ಸೃಷ್ಟಿಯಾಗುತ್ತೆ. ಹಿಂದೆ ನಿಂತೋಗಿದ್ದಂಥ ಎಲ್ಲ ಕೆಲಸ ಕಾರ್ಯಗಳು ಈ ಮಾಸ ಮತ್ತೆ ಚಾಲ್ತಿ ಬರತಕ್ಕಂಥ ಚಾಲ್ತಿ ಕೆಲಸಗಳಿಂದ ಕೈ ತುಂಬ ಲಾಭ, ಹೆಸರು, ಅಭಿವೃದ್ಧಿ ಹಾಗೂ ಏನೋ ವಿಧವಾದಂಥ ಅಭಿವೃದ್ಧಿ ಆಗ್ತಾ ಇದೆಯಂತ ಸಂತೋಷ, ತೃಪ್ತಿಯನ್ನ ಈ ಮಾಸ ಪಡೆದುಕೊಳ್ತೀರಿ. ಇನ್ನು ಈ ಮಾಸ ಸಂಪೂರ್ಣವಾಗಿ ವಾದ ವಿವಾದಗಳು, ನಿಷ್ಠೂರ, ನಾನು ಯಾಕೆ ಸೋಲ್ಬೇಕು, ಈ ತರ ಸಣ್ಣ ಪುಟ್ಟ ಈಗೋ ಇಂದನೇ ದೊಡ್ಡ ಮಟ್ಟದಲ್ಲಿ ಪಡ್ಕೊಳ್ಬೇಕಾಗೋದನ್ನ ಕೈಯಿಂದ ಕೈ ಚೆಲ್ಬಿಡ್ತೀರಿ. ಯಾವತ್ತೂ ಯಾವುದೇ ವ್ಯಕ್ತಿಗೂ ಕೂಡ ನಾನತ್ವ ಇರಬಾರ್ದು. ಸೊ ಮೀನರಾಶಿಯವರು ಎಲ್ಲೋ ಸರಿದಾರಿಲಿ ಹೋಗ್ಬೇಕಾದ್ರೆ ನಾನತ್ವನ ತಲೆ ಕೊಟ್ಟಾಗ ಫಸ್ಟ್ ತೆಗೆದಾಕಿ ಸೋತ್ ಗೆಲ್ಲಿ ಜೀವನದಲ್ಲಿ. ಎಷ್ಟೋ ಸಾರಿ ನೀವು ಆಡತಕ್ಕಂಥ ಮಾತುಗಳೇ ನಿಮಗೆ ನಾನಾ ರೀತಿಯ ಸಮಸ್ಯೆಯನ್ನು ತಂದು ಕೊಟ್ಟಿರತಕ್ಕಂಥದ್ದು. ಈಗಲೂ ಅದೇ ತಪ್ಪನ್ನ ಮಾಡಬೇಡಿ. ಈ ಮಾಸ ಭಗವಂತನ ಅನುಗ್ರಹದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದೇನೋ ಕನ್ವೆ ಮಾಡಕ್ ಹೋಗಿ ಮತ್ತೇನೋ ಕನ್ವೆ ಮಾಡಿ, ಏನೋ ಮಾತಾಡಕ್ ಹೋಗಿ ಮತ್ತೇನೋ ಮಾತಾಡ್ಬಿಟ್ಟು ಎಲ್ಲ ವ್ಯವಹಾರಗಳನ್ನ ಹಾಳು ಮಾಡಕೊಳ್ತಕ್ಕಂಥದ್ದು ಮಾಡಬೇಡಿ. ಈ ಮಾಸ ಯಾರೋ ಅನ್ಯರು ಗೊತ್ತೇ ಇರೋದಿಲ್ಲ ನಿಮಗೆ, ಎಲ್ಲೋ ಒಂದ್ಸಲಿ ಪರಿಚಯ ಆಗಿದ್ದು ಅವರೊಂದಿಗೆ ಇನ್ವೆಸ್ಟ್ ಮಾಡ್ಬಿಡ್ತೀನಿ, ಅತ್ತೇನೋ ಬಿಸ್ನೆಸ್ ಮಾಡ್ತೀನಿ ಅಂತ ಲಾಭ ಆಗತ್ತೆ ಅಂತ ಯಾರೋ ಹೇಳ್ತಾರೆ, ಮೂರನೇ ವ್ಯಕ್ತಿ, ಅವ್ರನ್ನ ನಂಬಿ ನೀವು ಇನ್ವೆಸ್ಟ್ ಮಾಡ್ತೀರಿ. ಆ ಮಾಡತಕ್ಕಂಥ ಇನ್ವೆಸ್ಟ್ ಇಂದಲೇ ಆರ್ಥಿಕ ಸಂಕಷ್ಟ ಎದುರಿಸುತ್ತೆ, ಸಂಬಂಧಗಳು ಹಾಳಾಗತಕ್ಕಂಥದ್ದು, ಮಾನಸಿಕವಾಗಿ ತುಂಬಾ ಗೊಂದಲವನ್ನು ಸೃಷ್ಟಿ ಮಾಡ್ಕೊಳ್ತೀರಾ, ತುಂಬಾ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹೋದ್ರೆ ಅಥವಾ ನಿಮಗೆ ಪರಿಚಯ ಅಷ್ಟಿಲ್ಲ, ಅವ್ರ ಜೊತೆ ಅಷ್ಟು ಬಾಂಡಿಂಗ್ ಇಲ್ಲ, ಆತನ ಪೂರ್ವ ಹಿಂದೆ ಮುಂದೆ ಏನು ಗೊತ್ತಿಲ್ಲ ಅಂದ್ರೆ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಲೇಬೇಡಿ. ಸಹಾಯ ಸಹಿತವಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಏನೋ ಸಹಾಯ ಮಾಡ್ಬೇಕಾ, ಆ ದಿನಕ್ಕೆ ಏನ್ ಬೇಕು ಅಥವಾ ಜೀವನಕ್ಕೆ ಏನ್ ಬೇಕು ಮಾಡ್ಕೊಟ್ಬಿಡಿ. ಮಾಡತಕ್ಕಂಥ ಸಹಾಯ ನಿಮಗೆ ಕಷ್ಟವಾಗಬಾರ್ದು. ಜೀವನದಲ್ಲಿ ಮಾಡತಕ್ಕಂಥ ಸಹಾಯ ನಿಮಗೆ ಫ್ಯೂಚರ್ ಅಲ್ಲಿ ತೊಂದರೆ ಆಗತಕ್ಕಂಥದ್ದಾಗಬಾರ್ದು. ಖಂಡಿತ ಈ ತರ ಮನಸ್ಥಿತಿ ತಿಳ್ಕೊಂಡು ಸಹಾಯ ಮಾಡಿ, ಖಂಡಿತ ಅದರ ಪುಣ್ಯ ಲಾಭವೂ ಸಿಗುತ್ತೆ ಹಾಗೂ ನೀವು ಕೂಡ ಸೇಫ್ ಆಗ್ತೀರಿ. ಇನ್ನು ಈ ಮಾಸ ಸ್ವಲ್ಪ ಆಹಾರದ ವಿಚಾರವಾಗಿ ಗಮನ ಹರಿಸಿ. ನೀವು ತೆಗೆದುಕೊಳ್ತಕ್ಕಂಥ ಒಂದಷ್ಟು ಆಹಾರಗಳಿಂದಲೇ ನಿಮಗೆ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗತಕ್ಕಂಥದ್ದು. ಈ ಮಾಸ ಮಧ್ಯದಲ್ಲಿ ನಿಮ್ಮ ದೇಹ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ,
ಆರೋಗ್ಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ಆತ್ಮೀಯರೇ ನಿಮಗೆ ಶತ್ರುಗಳಾಗಿ ಸ್ವಲ್ಪ ಬದಲಾವಣೆ ಆಗ್ತಾರೆ. ಅವರೊಂದಿಗೆ ಘರ್ಷಣೆಗಳು, ಕರೆಕ್ಟಾಗಿ ಮಾತುಕತೆ ಆಡದೇ ಇರತಕ್ಕಂಥ ಈ ಥರ ನಾನಾ ಸಂದರ್ಭಗಳು ನಿಮ್ಗೆ ಹುಟ್ಟಾಕಿ ಆತ್ಮೀಯರು ಸ್ವಲ್ಪ ದೂರ ಹೋಗತಕ್ಕಂಥ ಚಾನ್ಸಸ್ಗಳು ಈ ಮಾಸ ಜಾಸ್ತಿ ಇದೆ. ಸ್ವಲ್ಪ ಇದನ್ನೆಲ್ಲ ತಲೆಲಿಟ್ಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಜೀವನದಲ್ಲಿ ಆರಾಮ್ಸಿ ಇರ್ತೀರ. ಮೀನರಾಶಿಯವರು ಈ ಮಾಸ ಶನಿ ಮಹಾತ್ಮನ ಆರಾಧನೆ ಮಾಡಿ. ಮಹಾಶನೇಶ್ವರ ನಿಮ್ಮೆಲ್ಲರ ಗ್ರಹಚಾರವನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸಿಕೊಡ್ತಾರೆ. ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತೇನೆ. ಜ್ಯೋತಿಷದ ಉಪಯುಕ್ತ ಮಾಹಿತಿಗಳು, ಸಲಹೆಗಳು, ಸೂಚನೆ, ಮದುವೆ ಆಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಮಕ್ಕಳಾಗ್ತಾ ಇಲ್ಲ ಅಂತ ಯಾರು ತುಂಬ ಕಷ್ಟಪಡ್ತಾ ಇದ್ದೀರಾ, ಒಂದು ಬಾರಿ ಭೇಟಿ ಮಾಡಿ ನಮ್ಮ ಕಚೇರಿಯನ್ನು, ಅಥವಾ ಒಂದು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಒಂದು ಸೆಷನ್ ತೆಗೆದುಕೊಳ್ಳಿ. ಖಂಡಿತ ನಿಮ್ಮ ಅಷ್ಟು ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರವನ್ನು ನಾನು ಕೊಡ್ತೇನೆ. ಭಗವಂತ ಮನಸ್ಸಿನ ಎಲ್ಲ ಇಷ್ಟೇಶ್ವರ ಈಡೇರಿಸಲಿ ಅಂತ ನಾನು ಆಶಿಸ್ತೇನೆ. ಶುಭಮಸ್ತು.